3 ದಶಕಗಳ ಕಾಲ ಇಡೀ ರಾಜ್ಯದ ರಾಜಕೀಯ ದಿಕ್ಕನ್ನೇ ಬದಲಾಯಿಸುತ್ತಿದ್ದ ಒಂದು ದೈತ್ಯ ಶಕ್ತಿ ಕೇಂದ್ರ ಆ, ತನ್ನದೇ ಹಿತ್ತಲಿನ ನೀರಿನ ಸಮಸ್ಯೆಯನ್ನ ಬಗೆಹರಿಸೋಕೆ ವಿಫಲವಾಗಿತ್ತು ಅಂದ್ರೆ ನಂಬೋಕ್ ಸಾಧ್ಯನಾ? ಹ್ಮ್ ಮೇಲ್ನೋಟಕ್ಕೆ ಆಶ್ಚರ್ಯ ಅನ್ಸಿದ್ರು ಇದು ವಾಸ್ತವ. ಹೌದು. ನಾವು ಮಾತಾಡ್ತಾ ಇರೋದು ಕರ್ನಾಟಕದ ರಾಜಕಾರಣದ ದಿಕ್ಕು ದೆಸೆಗಳನ್ನು ನಿರ್ಧರಿಸುವ ರಾಮನಗರದ ಬಗ್ಗೆ. ಇದು ಕೇವಲ ಭೌಗೋಳಿಕವಾಗಿ ಒಂದು ಜಿಲ್ಲಾ ಕೇಂದ್ರ ಅಲ್ಲ, ಬದಲಾಗಿ ರಾಜ್ಯದ ಘಟಾನುಘಟಿ ನಾಯಕರನ್ನ ರೂಪಿಸಿದಂತಹ ಕಣ. ಖಂಡಿತ. ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯ ಅಂದ್ರೆ ಈ ಡೀಪ್ ಡೈವ್ನ ಮೂಲವಸ್ತು ಇತ್ತೀಚೆಗೆ ಪ್ರಕಟವಾದ ಒಂದು ಅತ್ಯಂತ ಕುತೂಹಲಕಾರಿ ಸಮಾಜಮುಖಿ ವಿಶ್ಲೇಷಣಾತ್ಮಕ ಲೇಖನ. ಕೈಲಾಂಚ ಹೋಬಳಿಯ ಹುಣಸನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ. ಕರೆಕ್ಟ್. ಹುಣಸನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಾಲಿ ಶಾಸಕ ಇಕ್ಬಾಲ್ ಹುಸೇನ್ ಅವರ ಇತ್ತೀಚಿನ ನಡೆಗಳು, ಅವರ ಅಭಿವೃದ್ಧಿ ಕಾರ್ಯಗಳು ಮತ್ತು ರಾಜಕೀಯ ಹೇಳಿಕೆಗಳನ್ನ ಈ ಲೇಖನ ಪ್ರಮುಖವಾಗಿ 5 ಅಂಶಗಳ ಅಡಿಯಲ್ಲಿ ವಿಭಜಿಸಿ ವಿಶ್ಲೇಷಣೆ ಮಾಡಿದೆ. ಹೌದು. ಈ ವಿಶ್ಲೇಷಣೆ ಮೂಲಕ ದಶಕಗಳ ರಾಜಕೀಯ ಸಂಸ್ಕೃತಿಯೊಂದು ಹೇಗೆ ಪಲ್ಲಟ ಆಗ್ತಿದೆ ಅಂತ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ನಮ್ಮದು. ನಿಜ, ದಶಕಗಳಿಂದ ಕೇವಲ ಅಧಿಕಾರ ಹಿಡಿಯೋ ಮೆಟ್ಟಿಲಾಗಿ ಬಳಕೆಯಾಗ್ತಿದ್ದ ರಾಮನಗರದಲ್ಲಿ ಈಗ ಹಳೆಯ ಸಂಪ್ರದಾಯದ ವಿಐಪಿ ರಾಜಕಾರಣ ಮತ್ತು ಹೊಸ ಮಾದರಿಯ ಜನಸಂಪರ್ಕ ರಾಜಕಾರಣದ ನಡುವೆ ಒಂದು ದೊಡ್ಡ ತಾತ್ವಿಕ ಸಂಘರ್ಷ ನಡೀತಿದೆ. ಅಂದ್ರೆ ಈ ರಾಜಕೀಯ ಪಲ್ಲಟದ ಹಿಂದಿನ ಅಸಲಿ ತಂತ್ರಗಾರಿಕೆ ಮತ್ತು ಅದು ಜನಸಾಮಾನ್ಯರ ಮೇಲೆ ಬೀರುತ್ತಿರುವ ಪ್ರಭಾವವನ್ನ ಬಿಡಿಸಿ ಇಡೋದೇ ನಮ್ಮ ಇಂದಿನ ಮುಖ್ಯ ಉದ್ದೇಶ. ಸರಿ, ಇದನ್ನ ಬಿಡಿಸಿ ನೋಡೋಣ. ಈ ಇಡೀ ಚಿತ್ರಣವನ್ನ ಗಮನಿಸ್ತಾ ಇದ್ರೆ ಹೇಗಾಗುತ್ತೆ ಅಂದ್ರೆ, ಒಂದು ಹಳೆಯ ಕಾರ್ಪೊರೇಟ್ ಕಂಪನಿಯಲ್ಲಿ ಹೊಸ ಸಿಇಒ ಬಂದು ಮೇಲಿಂದ ಕೆಳಕ್ಕೆ ಇದ್ದ ಆ ಬಾಸ್ ವರ್ಕರ್ ಸಂಸ್ಕೃತಿಯನ್ನ ಬದಲಾಯಿಸೋಕೆ ಪ್ರಯತ್ನ ಪಡೋತರ ಅಲ್ವಾ? ಹೌದು. ಆ ದಿನನಿತ್ಯದ ಸಮಸ್ಯೆಗಳನ್ನು ಪರಿಹರಿಸುವ ಸ್ಟಾರ್ಟ್ಅಪ್ ಸಂಸ್ಕೃತಿಯನ್ನ ತರೋಕ ಪ್ರಯತ್ನ ಪಡ್ತಿರೋ ಹಾಗೆ ಕಾಣ್ತಿದೆ. ಊರಿನಲ್ಲೆಲ್ಲೋ ದೊಡ್ಡ ಬಂಗಲೆಯಲ್ಲಿರೋ ಎಂದೋ ಒಮ್ಮೆ ರಥದಲ್ಲಿ ಬಂದು ಹೋಗೋ ದೂರದ ಜಮೀನ್ದಾರ್ ಸಂಸ್ಕೃತಿ ಹೋಗಿ ಜನರೊಟ್ಟಿಗೆ ಮಣ್ಣಿನಲ್ಲಿ ಇಳಿದು ಕಷ್ಟ ಸುಖದಲ್ಲಿ ಭಾಗಿಯಾಗುವ ಊರಿನ ಸಾಮಾನ್ಯ ರೈತನೊಬ್ಬ ಆಡಳಿತ ಹಿಡಿದರೆ ಹೇಗಿರುತ್ತೆ ಅಂಥದ್ದೇ ಬದಲಾವಣೆಯ ಗಾಳಿ. ಆದರೆ ರಾಜಕೀಯದಲ್ಲಿ ಅದು 3 ದಶಕಗಳಿಂದ ಒಂದು ನಿರ್ದಿಷ್ಟ ವ್ಯವಸ್ಥೆಗೆ ಒಗ್ಗಿಕೊಂಡಿರೋ ಕ್ಷೇತ್ರದಲ್ಲಿ ಇದು ಅಷ್ಟು ಸುಲಭನಾ? ನೋಡಿ, ಆ ಜಮೀನ್ದಾರ್ ಮತ್ತು ಸ್ಥಳೀಯ ರೈತನ ಉದಾಹರಣೆ ಈ ಸನ್ನಿವೇಶಕ್ಕೆ ಬಹಳ ನಿಖರವಾಗಿ ಹೊಂದಿಕೊಳ್ಳುತ್ತೆ. ಆದ್ರೆ ಲೇಖನದಲ್ಲಿ ಉಲ್ಲೇಖಿಸಿರೋ ಹಾಗೆ ಇದು ಕೇವಲ ಒಬ್ಬ ನಾಯಕನ ಬದಲಾವಣೆ ಅಲ್ಲ, ಅಥವಾ ರಾತ್ರೋರಾತ್ರಿ ಜರುಗಿ ಹೋದ ಪಲ್ಲಟನೂ ಅಲ್ಲ. ಖಂಡಿತ ಅಲ್ಲ. ಇದು ಕಳೆದ 25-30 ವರ್ಷಗಳ ಸುದೀರ್ಘ ರಾಜಕೀಯ ಇತಿಹಾಸದ ವಿರುದ್ಧ ಜನಮಾನಸದಲ್ಲಿ ನಿಧಾನವಾಗಿ ರೂಪುಗೊಂಡ ಒಂದು ವ್ಯವಸ್ಥಿತ ಪ್ರತಿಕ್ರಿಯೆ ಅಂತ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ನಿಜ. ಚರ್ಚೆ ಮುಂದುವರಿಸೋ ಮುನ್ನ ನಮ್ಮ ಕೇಳುಗರಿಗೆ ಒಂದು ವಿಚಾರ ಸ್ಪಷ್ಟಪಡಿಸೋದು ಬಹಳ ಮುಖ್ಯ. ಲೇಖನದಲ್ಲಿರೋ ರಾಜಕೀಯ ಆರೋಪ ಪ್ರತ್ಯಾರೋಪಗಳನ್ನ ನಾವು ಯಾವುದೇ ಪಕ್ಷದ ಪರ ವಹಿಸದೆ ಮೂಲ ಲೇಖಕರು ವಿಶ್ಲೇಷಿಸಿರೋ ರೀತಿಯಲ್ಲಿಯೇ ಯಥಾವತ್ತಾಗಿ ಚರ್ಚೆ ಮಾಡ್ತಾ ಇದ್ದೀವಿ. ಹೌದು. ಈ ವಿಶ್ಲೇಷಣೆ ನಾಯಕರ ಪರ ವಿರೋಧದ ಬಗ್ಗೆ ಅಲ್ಲ, ಬದಲಾಗಿ ಆಡಳಿತಾತ್ಮಕ ಶೈಲಿಯಲ್ಲಿ ಆಗ್ತಿರೋ ಬದಲಾವಣೆಗಳ ಬಗ್ಗೆ ಮಾತ್ರ. ಕರೆಕ್ಟ್. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಲೇಖನದಲ್ಲಿ ಒಂದು ಬಹುದೊಡ್ಡ ಗಂಭೀರ ಆರೋಪ ಇದೆ. ಕಳೆದ 3 ದಶಕಗಳಿಂದ ರಾಮನಗರ ಕೇವಲ ನಾಯಕರ ರಾಜಕೀಯ ಶಕ್ತಿ ಪ್ರದರ್ಶನಕ್ಕೆ ಮಾತ್ರ ಸೀಮಿತವಾಗಿತ್ತು ಅಂತ. ಹೌದು. ಶಾಸಕ ಇಕ್ಬಾಲ್ ಹುಸೇನ್ ಅವರು ಪ್ರಸ್ತುತ ಕೇಂದ್ರ ಸಚಿವರಾಗಿರೋ HD ಕುಮಾರಸ್ವಾಮಿ ಅವರ ಹೆಸರನ್ನ ನೇರವಾಗಿ ಉಲ್ಲೇಖ ಮಾಡದೆಯೇ ಒಂದು ತೀಕ್ಷ್ಣ ವಾಗ್ದಾಳಿ ನಡೆಸಿದ್ದಾರೆ. ಅಂದ್ರೆ ನಾವು ಕ್ಷೇತ್ರವನ್ನ ಕೇವಲ ಅಧಿಕಾರಕ್ಕಾಗಿ ಸೀಮಿತ ಮಾಡಿಲ್ಲ, ದಶಕಗಳಿಂದ ಇಲ್ಲಿ ಸಮಸ್ಯೆಗಳು ಹಾಗೆ ಜೀವಂತವಾಗಿವೆ ಅನ್ನೋದು ಅವರ ಆರೋಪ. ಹೌದು. ಇದನ್ನ ಜನರು ಅರ್ಥ ಮಾಡ್ಕೋಬೇಕು ಅಂತ ಅವ್ರು ಹೇಳಿದ್ದಾರೆ. ಇದಲ್ಲದೆ DK ಶಿವಕುಮಾರ್ ಮತ್ತು DK ಸುರೇಶ್ ಅವರ ನಾಯಕತ್ವವನ್ನ ಸಮರ್ಥಿಸ್ಕೊಳ್ತಾ, ನಾಯಕರು ಕೇವಲ ಚುನಾವಣೆ ವೇಳೆ ಬಂದು ಹೋಗುವ ಅತಿಥಿಗಳ ತರ ಇರಬಾರ್ದು. ಅದೇ, ಅತಿಥಿಗಳ ತರ ಇರಬಾರ್ದು, ದಿನನಿತ್ಯ ಜನರ ನೋವು ನಲಿವಿಗೆ ಸ್ಪಂದಿಸುವ ಮನೆಯ ಮಗನಂತಿರಬೇಕು ಅನ್ನೋ ಹೊಸ ಪರಿಕಲ್ಪನೆ ಮುಂದಿಟ್ಟಿದ್ದಾರೆ. ಆದ್ರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಹುಟ್ಟುತ್ತೆ. ಏನು? ಪ್ರತಿಯೊಬ್ಬ ರಾಜಕಾರಣಿಯೂ ಚುನಾವಣೆಗೂ ಮುನ್ನ ಅಥವಾ ವೇದಿಕೆ ಮೇಲೆ ಭಾಷಣ ಮಾಡುವಾಗ ತಾನು ದೂರದ ಬೆಟ್ಟವಲ್ಲ, ನಿಮ್ಮ ಮನೆಯ ಮಗ ಅಂತಾನೆ ಹೇಳ್ಕೊಳ್ತಾನೆ ಅಲ್ವಾ? ಖಂಡಿತ. ಇದಂತೂ ನಮ್ಮ ರಾಜಕಾರಣದ ಅತ್ಯಂತ ಹಳೆ ಡೈಲಾಗ್. ಹಾಗಾದ್ರೆ ಮೂಲ ಲೇಖನದ ಪ್ರಕಾರ ಹಿಂದಿನ 3 ದಶಕಗಳ ನಾಯಕತ್ವಕ್ಕೂ ಮತ್ತು ಈಗಿನ ಈ ಹೊಸ ಪ್ರತಿಪಾದನೆಗೂ ಇರೋ ನೈಜ ವ್ಯತ್ಯಾಸ ಆದ್ರೂ ಏನು? ಇದು ಕೇವಲ ವೇದಿಕೆ ಮೇಲಿನ ಚಪ್ಪಾಳೆ ಗಿಟ್ಟಿಸೋ ಭಾಷಣನಾ ಅಥವಾ ವಾಸ್ತವದಲ್ಲಿ ಇದಕ್ಕೆ ಬೇರೆದೇ ಆದ ಆಯಾಮ ಇದೆಯಾ ಅಂತ? ಹೌದು. ಇಲ್ಲಿ ಅತ್ಯಂತ ಕುತೂಹಲಕಾರಿ ಸಂಗತಿ ಏನಪ್ಪಾ ಅಂದ್ರೆ,
ಕೇವಲ ಎದುರಾಳಿನ ಟೀಕೆ ಮಾಡೋದು ಮಾತ್ರ ಅಲ್ಲ. ಹ್ಮ್ ಬದಲಾಗಿ ಆ ಸ್ಥಳೀಯತೆಯನ್ನ ಒಂದು ಪ್ರಬಲ ರಾಜಕೀಯ ಅಸ್ತ್ರವಾಗಿ ಹೇಗೆ ಬಳಸ್ತಿದ್ದಾರೆ ಅನ್ನೋದು. ಈ ಮನೆಯ ಮಗ ಅನ್ನೋ ಪದಬಳಕೆ ಹಿಂದಿರೋ ಮಾನಸಿಕ ತಂತ್ರಗಾರಿಕೆ ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ಹಿಂದಿನ ನಾಯಕರು ರಾಜ್ಯ ಅಥವಾ ರಾಷ್ಟ್ರಮಟ್ಟದ ದೈತ್ಯ ನಾಯಕರಾಗಿದ್ರಿಂದ ಅವರ ಗಮನ ಸದಾ ರಾಜ್ಯದ ಆಗುಹೋಗುಗಳ ಮೇಲೆ ಇರ್ತಿತ್ತು. ಹೌದು, ಜೊತೆಗೆ ಅವರ ಸುತ್ತ ದೊಡ್ಡ ಮಟ್ಟದ ಭದ್ರತೆ, ಅಧಿಕಾರಿಗಳ ದಂಡೆ ಇರ್ತಿತ್ತು. ಇದ್ರಿಂದ ಏನಾಗುತ್ತೆ ಅಂದ್ರೆ, ಒಬ್ಬ ಸಾಮಾನ್ಯ ಹಳ್ಳಿಯ ರೈತನಿಗೆ ತನ್ನ ಬೀದಿ ದೀಪ ಕೆಟ್ಟು ಹೋದಾಗ್ಲೋ ಅಥವಾ ನೀರಿನ ಪೈಪ್ ಒಡೆದಾಗ್ಲೋ ನೇರವಾಗಿ ಆ ವಿಐಪಿ ನಾಯಕರ ಬಳಿ ಹೋಗಿ ಹೇಳ್ಕೊಳ್ಳೋದು ಅಸಾಧ್ಯ ಆಗಿತ್ತು. ಓಹೋ, ಸೊ ಈ ಅತಿಥಿ ರಾಜಕಾರಣದಿಂದ ಜನರಲ್ಲಿ ಒಂದು ರೀತಿಯ ಅಸಹಾಯಕತೆ ಮನೆ ಮಾಡಿತ್ತು. ಖಂಡಿತ. ಇಂಥ ಸಂದರ್ಭದಲ್ಲಿ ನಾನು ನಿಮ್ಮ ಮನೆಯ ಮಗನೇ, ಹುಟ್ಟಿ ಬೆಳೆದವನು, ಕಷ್ಟಗಳಿಗೆ ತಕ್ಷಣ ನನ್ನನ್ನ ಭೇಟಿಯಾಗಿ ಪರಿಹಾರ ಕೇಳಬಹುದು ಅನ್ನೋ ಭರವಸೆಯನ್ನ ಸ್ಥಳೀಯ ನಾಯಕರು ಬಿತ್ತುತ್ತಿದ್ದಾರೆ. ಅಂದ್ರೆ ವಿಐಪಿ ಸಂಸ್ಕೃತಿಯ ಅಬ್ಬರದಿಂದ ಬೇಸತ್ತಿರೋ ಸಾಮಾನ್ಯ ಜನರಿಗೆ ಈ ಸ್ಥಳೀಯತೆ ಭಾರಿ ಆಪ್ತ ಅನ್ಸುತ್ತೆ. ಲೇಖನ ಇದನ್ನೇ ಎತ್ತಿ ತೋರಿಸ್ತಾ ಇರೋದು. ಇದು ಕೇವಲ ಭಾಷಣ ಅಲ್ಲ, 3 ದಶಕಗಳ ಅಂತರವನ್ನ ಮುರಿಯೋಕೆ ಬಳಸ್ತಿರೋ ಒಂದು ಭಾವನಾತ್ಮಕ ಸೇತುವೆ. ಸರಿ, ಜನರಿಗೆ ಬೃಹತ್ ಯೋಜನೆಗಳಿಗಿಂತ ಹೆಚ್ಚಾಗಿ ತಮ್ಮ ದೈನಂದಿನ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸುವ ಕಿವಿಗಳು ಬೇಕಾಗಿವೆ ಅನ್ನೋದು ಅರ್ಥ ಆಯಿತು. ಆದ್ರೆ ಕೇವಲ ನಾನು ನಿಮ್ಮ ಮನೆಯ ಮಗ ಅಂತ ಹೇಳಿಕೊಂಡ್ರೆ ಸಾಲ್ದು. ಆ ಮನೆಯಲ್ಲಿ ದಶಕಗಳಿಂದ ಕೊಳೆತಿರುವ ಸಮಸ್ಯೆಗಳನ್ನ ವಾಸ್ತವಿಕವಾಗಿ ಪರಿಹರಿಸಬೇಕಲ್ವಾ? ಹೌದು, ಖಂಡಿತ ಪರಿಹರಿಸಬೇಕು. ಮನೆಯ ಮಗ ಎನ್ನೋ ಮಾತು ಕೇವಲ ಭಾಷಣಕ್ಕೆ ಸೀಮಿತವಾಗಿದೆಯಾ ಅಥವಾ ಹಳೆಯ ಕಡತಗಳಿಗೆ ನಿಜಕ್ಕೂ ಜೀವ ಬಂದಿದೆಯಾ ಅಂತ ಹುಡುಕ್ತಾ ಹೋದ್ರೆ ಲೇಖನದಲ್ಲಿ ಪ್ರಸ್ತಾಪವಾಗಿರೋ 7 ಪ್ರಮುಖ ಕಾಯಿಲೆಗಳು ನಮ್ಮ ಗಮನ ಸೆಳೆಯುತ್ತವೆ. ದಶಕಗಳ ಹಳೆಯ ಕಾಯಿಲೆಗಳು? ಹೌದು. ಮೊದಲನೇದು ಆರ್ಕಾವತಿ ನದಿ ತೀರದ ಭಾಗದಲ್ಲಿನ ನೀರಿನ ಸಮಸ್ಯೆ. ಮುಖ್ಯವಾಗಿ ನೀರಿನಲ್ಲಿರುವ ಫ್ಲೂರೈಡ್ ಅಂಶದ ಗಂಭೀರ ಸಮಸ್ಯೆ. ನೋಡಿ, ಇದು ಬರೀ ಬಾಯಾರಿಕೆಯ ಪ್ರಶ್ನೆ ಅಲ್ಲಲ್ವಾ? ಖಂಡಿತವಾಗಿಯೂ ಅಲ್ಲ. ಈ ಫ್ಲೋರೈಡ್ ಸಮಸ್ಯೆ ಅನ್ನೋದು ಕೇವಲ ಬೇಸಿಗೆಯಲ್ಲಿ ಬೋರ್ವೆಲ್ ಬತ್ತಿದಾಗ ಆಗುವ ನೀರಿನ ಹಾಹಾಕಾರಕ್ಕೆ ಸೀಮಿತ ಆಗಿದ್ದಲ್ಲ. ಇದು ಆ ಇಡೀ ಭಾಗದ ಜನರ ತಲೆಮಾರುಗಳ ಆರೋಗ್ಯವನ್ನ ಕಾಡುತ್ತಿರುವ ಭೂತ. ಹೌದು. ಅತಿಯಾದ ಫ್ಲೂರೈಡ್ ಇರೋ ನೀರನ್ನ ನಿರಂತರವಾಗಿ ಕುಡಿಯೋದ್ರಿಂದ ಮೂಳೆಗಳ ಸವೆತ, ಹಲ್ಲುಗಳ ಹಾನಿ ಮತ್ತು ಮುಖ್ಯವಾಗಿ ಸಣ್ಣ ವಯಸ್ಸಿನ ಮಕ್ಕಳ ಬೆಳವಣಿಗೆ ಮೇಲೆ ಭಾರೀ ದುಷ್ಪರಿಣಾಮ ಬೀರುತ್ತೆ. ಅಂದ್ರೆ 3 ದಶಕಗಳಿಂದ ಅಧಿಕಾರದಲ್ಲಿದ್ದ ಘಟಾನುಘಟಿ ನಾಯಕರು ಬೃಹತ್ ನೀರಾವರಿ ಯೋಜನೆಗಳ ಬಗ್ಗೆ, ರಾಜ್ಯಮಟ್ಟದ ಜಲನೀತಿಗಳ ಬಗ್ಗೆ ಮಾತಾಡ್ತಿದ್ರೆ ಹೊರತು ತಮ್ಮದೇ ಕ್ಷೇತ್ರದ ಹಳ್ಳಿಗಳಲ್ಲಿ ದಿನನಿತ್ಯ ಜನ ಕುಡಿಯುತ್ತಿರುವ ಆ ವಿಷಪೂರಿತ ನೀರಿನ ಬಗ್ಗೆ ಸೂಕ್ತ ಗಮನ ಹರಿಸಿರ್ಲಿಲ್ಲ ಅನ್ನೋದು ಲೇಖನದ ಆಶಯ. ಅದಕ್ಕೆ ಈಗ ಶಾಶ್ವತ ಪರಿಹಾರವಾಗಿ ಶುದ್ಧ ಕುಡಿಯುವ ನೀರಿನ ಘಟಕಗಳ ಅಂದ್ರೆ ಆರೋ ಪ್ಲಾಂಟ್ಗಳ ಸ್ಥಾಪನೆಗೆ ಆದ್ಯತೆ ನೀಡಲಾಗ್ತಿದೆ. ಹೌದು. ಮೇಲ್ನೋಟಕ್ಕೆ ಇದೊಂದು ಸಣ್ಣ ಗ್ರಾಮ ಪಂಚಾಯಿತಿ ಮಟ್ಟದ ಕೆಲಸದಂತೆ ಕಂಡ್ರೂ ಆ ತಲೆಮಾರುಗಳ ಆರೋಗ್ಯ ಕಾಪಾಡೋ ನಿಟ್ಟಿನಲ್ಲಿ ಜನರ ವಿಶ್ವಾಸ ಗೆಲ್ಲುವಲ್ಲಿ ಇದೊಂದು ಬೃಹತ್ ಹೆಜ್ಜೆ. ಇದು ವಿಐಪಿ ರಾಜಕಾರಣದ ಬೃಹತ್ ಕ್ಯಾನ್ವಾಸ್ ಮತ್ತು ಸ್ಥಳೀಯ ರಾಜಕಾರಣದ ಸೂಕ್ಷ್ಮ ಸ್ಪರ್ಶದ ನಡುವಿನ ವ್ಯತ್ಯಾಸವನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಹೌದು. ರಾಜ್ಯ ಮಟ್ಟದ ದೊಡ್ಡ ಯೋಜನೆಗಳು ಕಾಗದದ ಮೇಲಿರುವಾಗ್ಲೇ ಹಳ್ಳಿಯ ಮಟ್ಟದಲ್ಲಿ ಶುದ್ಧ ನೀರಿನ ಘಟಕವೊಂದು ತಕ್ಷಣದ ನೆಮ್ಮದಿ ಕೊಡುತ್ತಲ್ವಾ? ನಿಜಕ್ಕೂ ಇದು ಆಹಾ ಎನಿಸುವ ವಿಚಾರ. ಇದು ಹೇಗಿದೆಯಂದ್ರೆ 30 ವರ್ಷಗಳಿಂದ ಸೋರುತ್ತಿರುವ ಮನೆಯ ಛಾವಣಿ ಕೆಳಗೆ ಬರೀ ಬಕೆಟ್ ಇಡುವ ಬದಲು ಕೊನೆಗೂ ಆ ಛಾವಣಿಯನ್ನೇ ಶಾಶ್ವತವಾಗಿ ರಿಪೇರ್ ಮಾಡ್ತಿರೋ ಹಾಗೆ ಇದೆ. ಖಂಡಿತ. ಇನ್ನು ಲೇಖನದಲ್ಲಿ ಪ್ರಸ್ತಾಪಿಸಿರೋ 2ನೇ ಬಹುದೊಡ್ಡ ಮತ್ತು ಅತ್ಯಂತ ಜಟಿಲವಾದ ಸಮಸ್ಯೆ ಅಂದ್ರೆ ಅರಣ್ಯ ಅಂಚಿನ ಪ್ರದೇಶದ ರೈತರಿಗೆ ಅರಣ್ಯ ಇಲಾಖೆಯಿಂದ ಆಗ್ತಿದ್ದ ಕಿರುಕುಳ. ಇದು ಬಹಳ ಗಂಭೀರವಾದ ವಿಚಾರ. ದಶಕಗಳಿಂದ ಅರಣ್ಯದ ಅಂಚಿನಲ್ಲಿ ಕೃಷಿ ಮಾಡ್ಕೊಂಡ್ ಬರ್ತಾ ಇದ್ರು. ಆ ಭೂಮಿ ಮೇಲೆ ಅವರಿಗೆ ಯಾವುದೇ ಅಧಿಕೃತ ಹಕ್ಕಿರ್ಲಿಲ್ಲ. ನಾಳೆ ಬೆಳಿಗ್ಗೆ ಅರಣ್ಯ ಅಧಿಕಾರಿಗಳು ಬಂದು ಒಕ್ಕಲೆಬ್ಬಿಸ್ತಾರೋ ಅನ್ನೋ ಆತಂಕ. ಜೊತೆಗೆ ಜಮೀನಿನ ಹಕ್ಕುಪತ್ರ ಅಂದ್ರೆ ಆರ್ಟಿಸಿ ಅಥವಾ ಪಹಣಿ ಇಲ್ಲದೆ, ಬ್ಯಾಂಕ್ಗಳಲ್ಲಿ ಕೃಷಿ ಸಾಲ ಸಿಗದೆ, ಖಾಸಗಿ ಲೇವಾದೇವಿಗಾರರ ಬಲೆಗೆ ಬಿದ್ದು ನರಳುತ್ತಿದ್ದ ರೈತರ ಕಥೆ ಇದು. ಹೌದು. ಇದಕ್ಕೆ ಪರಿಹಾರವಾಗಿ ಅರಣ್ಯ ಪ್ರದೇಶದ ಒತ್ತುವರಿ ಜಮೀನುಗಳನ್ನ ಉಪಗ್ರಾಮಗಳನ್ನಾಗಿ ಪರಿವರ್ತಿಸಿ ಹಕ್ಕುಪತ್ರ ವಿತರಿಸುವ ಮಹತ್ವಾಕಾಂಕ್ಷಿ ಯೋಜನೆಯನ್ನ ತರಲಾಗಿದೆ. ಲೇಖನದ ಪ್ರಕಾರ ಗ್ಯಾರಂಟಿ ಸಮಿತಿ ಜಿಲ್ಲಾಧ್ಯಕ್ಷ ಕೆ. ರಾಜು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿ.ಎಚ್. ರಾಜು ಮುಂತಾದವರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ಜೊತೆಗೆ ಹಳ್ಳಿಗಳ ಕತ್ತಲೆಯನ್ನು ಓಡಿಸಿ ಹೊಸ ಚಿತ್ರಣ ನೀಡಲು ಹೈಮಾಸ್ಟ್ ದೀಪಗಳ ಅಳವಡಿಕೆಯೂ ನಡೆದಿದೆ. ಹೌದು. ಆದರೆ
ಇಲ್ಲೊಂದು ಅನುಮಾನ ಇದೆ ನನಗೆ. ಈಗ ಅರಣ್ಯ ಭೂಮಿ ಒತ್ತುವರಿ ತೆರವು ಮಾಡೋದು ಅಥವಾ ಅರಣ್ಯ ಅಂಚಿನ ಜಮೀನುಗಳಿಗೆ ಹಕ್ಕುಪತ್ರ ನೀಡೋದು ಕಾನೂನಾತ್ಮಕವಾಗಿ ಅಷ್ಟು ಸುಲಭನಾ? ಆ ಇಲ್ಲ, ಖಂಡಿತ ಸುಲಭವಲ್ಲ. ಅರಣ್ಯ ಸಂರಕ್ಷಣಾ ಕಾಯ್ದೆಗಳಿರುತ್ತೆ, ಪರಿಸರವಾದಿಗಳ ವಿರೋಧ, ಇಲಾಖೆ ಅಧಿಕಾರಿಗಳ ಹಠಮಾರಿ ಧೋರಣೆ, ಇವೆಲ್ಲವನ್ನೂ ಕೇವಲ ನಾನು ನಿಮ್ಮ ಮನೆಯ ಮಗ ಎನ್ನೋ ಸ್ಥಳೀಯ ಸಂಪರ್ಕದಿಂದ ಮಾತ್ರ ಸಾಧಿಸೋಕ್ ಸಾಧ್ಯನಾ? ಇದು ಅಷ್ಟು ಸರಳವಾದ ಪ್ರಕ್ರಿಯೆ ಅಲ್ಲಲ್ಲ. ನೀವು ಎತ್ತಿರೋ ಈ ಪ್ರಶ್ನೆ ಅತ್ಯಂತ ಸೂಕ್ತವಾದದ್ದು, ಮತ್ತೆ ಇದು ಲೇಖನದ ಒಳಾರ್ಥವನ್ನ ತೆರೆದಿಡುವಂಥದ್ದು. ಹೌದು, ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆಯ ನಡುವಿನ ಈ ಗಡಿ ವಿವಾದಗಳು ಮತ್ತೆ ಹಕ್ಕುಪತ್ರ ನೀಡುವ ಪ್ರಕ್ರಿಯೆಗಳು ಭಾರತದ ಅಧಿಕಾರಶಾಹಿಯ ಅತ್ಯಂತ ಜಟಿಲವಾದ ಕಗ್ಗಂಟುಗಳಲ್ಲಿ ಒಂದು, ಅಲ್ವಾ? ಹೌದು. ಕೇವಲ ಒಬ್ಬ ಸ್ಥಳೀಯ ಶಾಸಕನ ಇಚ್ಛಾಶಕ್ತಿಯಿಂದಲೋ ಅಥವಾ ಗ್ರಾಮ ಪಂಚಾಯಿತಿ ಮಟ್ಟದ ನಿರ್ಣಯದಿಂದಲೋ ಈ ಕಗ್ಗಂಟನ್ನ ಬಿಡಿಸೋಕೆ ಸಾಧ್ಯ ಇಲ್ಲ. ಮತ್ತೆ ಹೇಗೆ ಸಾಧ್ಯವಾಯಿತು? ನೋಡಿ, ಅರಣ್ಯವ ಅಂಚಿನ ಈ ವಸತಿಗಳನ್ನ ಉಪಗ್ರಾಮಗಳನ್ನಾಗಿ ಪರಿವರ್ತಿಸುವುದು ಒಂದು ಆಡಳಿತಾತ್ಮಕ ಮಾಸ್ಟರ್ ಸ್ಟ್ರೋಕ್. ಓಹೋ. ಕೇವಲ ಒತ್ತುವರಿ ಜಮೀನು ಅಂತ ಪರಿಗಣಿಸಿದರೆ ಅರಣ್ಯ ಇಲಾಖೆಯ ಕಾಯ್ದೆಗಳು ಅಡ್ಡಿಯಾಗ್ತವೆ. ಆದ್ರೆ ಅವುಗಳನ್ನ ಕಂದಾಯ ಇಲಾಖೆಯ ವ್ಯಾಪ್ತಿಗೆ ತಂದು ಉಪಗ್ರಾಮ ಅಂತ ಘೋಷಿಸಿದಾಗ ಅಲ್ಲಿಗೆ ಮೂಲಭೂತ ಸೌಕರ್ಯ ಒದಗಿಸಲು ಮತ್ತು ಹಕ್ಕುಪತ್ರ ನೀಡಲು ಕಾನೂನಿನ ಚೌಕಟ್ಟಿನಲ್ಲಿಯೇ ದಾರಿ ಸುಗಮ ಆಗುತ್ತೆ. ಕರೆಕ್ಟ್. ಆದ್ರೆ ನೀವು ಕೇಳಿದ ಹಾಗೆ ಇಂಥದ್ದೊಂದು ಬೃಹತ್ ಕಾನೂನಾತ್ಮಕ ಪ್ರಕ್ರಿಯೆ ವಿಧಾನಸೌಧದ ಕಾರಿಡಾರ್ಗಳಲ್ಲಿ ವೇಗವಾಗಿ ಚಲಿಸಬೇಕಾದ್ರೆ ಅಧಿಕಾರಿಗಳ ಮಟ್ಟದಲ್ಲಿ ಒಪ್ಪಿಗೆ ಸಿಗ್ಬೇಕಲ್ವಾ? ಹೌದು, ಅದಕ್ಕೆ ಕೇವಲ ಸ್ಥಳೀಯ ಶಾಸಕರ ಧ್ವನಿ ಸಾಲದು. ಅದಕ್ಕೆ ರಾಜ್ಯ ಮಟ್ಟದ ಅತ್ಯುನ್ನತ ಅಧಿಕಾರದ ದೈತ್ಯ ನಾಯಕರ ಸಂಪೂರ್ಣ ಬೆಂಬಲ ಮತ್ತು ಆಶೀರ್ವಾದ ಬೇಕೇ ಬೇಕು. ಅರಣ್ಯ ಮತ್ತು ಕಂದಾಯ ಸಚಿವಾಲಯಗಳ ಮಟ್ಟದಲ್ಲಿ ಫೈಲ್ಗಳು ಚಲಿಸಲು ಬಲವಾದ ರಾಜಕೀಯ ಇಚ್ಛಾಶಕ್ತಿ ಅನಿವಾರ್ಯ. ಇಲ್ಲಿಗೆ ನೋಡಿ, ವಿಷಯ ನಿಜಕ್ಕೂ ರೋಚಕ ತಿರುವು ಪಡೆದುಕೊಳ್ಳೋದು. ಸ್ಥಳೀಯ ಮಟ್ಟದಲ್ಲಿ ದಶಕಗಳ ಸಮಸ್ಯೆ ಪರಿಹರಿಸಲು ಮೇಲ್ಮಟ್ಟದ ಅಧಿಕಾರದ ಬಲ ಬೇಕು ಎನ್ನೋದು ಲೇಖನದಲ್ಲಿ ಪ್ರಸ್ತಾಪವಾಗಿರೋ ಶಾಸಕರ ಆ ಒಂದು ಅಚ್ಚರಿಯ ರಾಜಕೀಯ ನಿಲುವಿನತ್ತ ನಮ್ಮನ್ನ ಕೊಂಡೊಯ್ಯುತ್ತೆ. ಹೌದು. ಲೇಖನದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿರೋ ಹಾಗೆ ಶಾಸಕ ಇಕ್ಬಾಲ್ ಹುಸೇನ್ ಅವರ ನಿಲುವು ಕೇವಲ ತಮ್ಮ ಕ್ಷೇತ್ರಕ್ಕೆ, ಅಂದ್ರೆ ರಾಮನಗರದ ಹಳ್ಳಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಅವರು ವೇದಿಕೆ ಮೇಲೆಯೇ ಬಹಿರಂಗವಾಗಿ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಎಂಬುದು ನನ್ನ ಅಭಿಲಾಷೆ ಮತ್ತು ಆ ಹೇಳಿಕೆಗೆ ನಾನು ಬದ್ಧ ಅಂತ ಘೋಷಿಸಿದ್ದಾರೆ. ಇದನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಮೇಲ್ನೋಟಕ್ಕೆ ಇದನ್ ದೊಡ್ಡ ವಿರೋಧಾಭಾಸದಂತೆ ಕಾಣಲ್ವಾ? ಹೇಗೆ? ಒಂದೆಡೆ ದಶಕಗಳ ವಿಐಪಿ ಸಂಸ್ಕೃತಿಯನ್ನ ಕಟುವಾಗಿ ವಿರೋಧಿಸ್ತಾರೆ. ದೊಡ್ಡ ನಾಯಕರು ಜನರಿಗೆ ಸಿಗುವುದಿಲ್ಲ ಅಂತ ಟೀಕೆ ಮಾಡ್ತಾರೆ. ನಾನು ದೂರದ ಬೆಟ್ಟವಲ್ಲ, ನಿಮ್ಮೂರ ಸಾಮಾನ್ಯ ಮಗ ಅಂತಾರೆ. ಹೌದು. ಆದ್ರೆ ಅದೇ ನಿಮಿಷದಲ್ಲಿ ತಮ್ಮ ಕ್ಷೇತ್ರಕ್ಕೆ ಅನುದಾನ ತರಲು, ಕಡತಗಳನ್ನ ವಿಲೇವಾರಿ ಮಾಡಲು ರಾಜ್ಯದ ಅತ್ಯುನ್ನತ ವಿಐಪಿ ಕುರ್ಚಿಯ ಅಂದ್ರೆ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ನಾಯಕರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ. ತಾವೇ ವಿರೋಧಿಸುವ ವಿಐಪಿ ಸಂಸ್ಕೃತಿಯ ಇನ್ನೊಂದು ಮುಖವನ್ನ ತಾವೇ ಪೋಷಿಸ್ತಿದ್ದಾರಾ? ಇದನ್ನೇನ ರಾಜಕೀಯದ ಚಾಣಾಕ್ಷತನ ಎನ್ನೋದು? ಮೇಲ್ನೋಟಕ್ಕೆ ಇದು ವಿರೋಧಾಭಾಸದಂತೆ ಅಥವಾ ತತ್ವಗಳಿಗೆ ವಿರುದ್ಧವಾದ ನಡೆಯಂತೆ ಕಂಡ್ರು ವಾಸ್ತವಿಕ ರಾಜಕೀಯದಲ್ಲಿ ಇದೊಂದು ಅನಿವಾರ್ಯ ಪ್ರಾಯೋಗಿಕ ಸತ್ಯ ಅಲ್ವಾ? ಖಂಡಿತ. ಕರ್ನಾಟಕದಂತಹ ರಾಜ್ಯದ ಆಡಳಿತ ವ್ಯವಸ್ಥೆಯಲ್ಲಿ ಇದು ಅನಿವಾರ್ಯ. ಈ ರಾಜಕೀಯ ನಿಷ್ಠೆಯ ಹಿಂದಿನ ನೈಜ ಚಿತ್ರಣವನ್ನ ನಾವು ಭಾವನಾತ್ಮಕವಾಗಿ ಅಲ್ಲ, ತಾರ್ಕಿಕವಾಗಿ ಅರ್ಥ ಮಾಡ್ಕೋಬೇಕು. ಹೌದು. ಇದನ್ನ ನಮ್ಮ ಕೃಷಿಯ ಭಾಷೆಯಲ್ಲಿ ಹೇಳೋದಾದ್ರೆ, ಒಬ್ಬ ಸ್ಥಳೀಯ ರೈತ ತನ್ನ ಹೊಲದಲ್ಲಿ ಎಷ್ಟೇ ಕಷ್ಟಪಟ್ಟು ಉಳುಮೆ ಮಾಡಿದ್ರೂ, ಬೀಜ ಬಿತ್ತಿದ್ರೂ ಬೇಸಿಗೆಯಲ್ಲಿ ಬೆಳೆ ಒಣಗುತ್ತಿರುವಾಗ ನಾಲೆಗೆ ನೀರು ಹರಿಸಬೇಕಾದ್ರೆ ಮೇಲಿರುವ ಡ್ಯಾಮ್ ಅಧಿಕಾರಿಗಳ ಕೃಪೆ ಬೇಕೇ ಬೇಕು. ಕರೆಕ್ಟ್. ಇಲ್ಲಿ ಆ ಡ್ಯಾಮ್ನ ಕೀಲಿಕೈ ಇರೋದು ವಿಧಾನಸೌಧದಲ್ಲಿ. ವಿಶ್ಲೇಷಕರ ಪ್ರಕಾರ ರಾಮನಗರದಂತಹ ದಶಕಗಳಿಂದ ಬಾಕಿ ಉಳಿದಿರುವ ಬೃಹತ್ ಸಮಸ್ಯೆಗಳಿರೋ ಕ್ಷೇತ್ರದ ಭವಿಷ್ಯವನ್ನ ಬದಲಾಯಿಸಲು ಕೇವಲ ಮನೆಯ ಮಗ ಎನ್ನೋ ಭಾವುಕತೆ ಮಾತ್ರ ಖಂಡಿತ ಸಾಲದು. ಅಂದ್ರೆ ಹಳ್ಳಿಗಳಿಗೆ ಹಕ್ಕುಪತ್ರಗಳಿರ್ಬೋದು ಅಥವಾ ಫ್ಲೋರೈಡ್ ಮುಕ್ತ ಘಟಕಗಳಿಗೆ ಬೇಕಾದ ಕೋಟ್ಯಾಂತರ ರೂಪಾಯಿಗಳ ಅನುದಾನಗಳಿರ್ಬೋದು. ಇವೆಲ್ಲವೂ ರಾಜಧಾನಿಯಿಂದ ಕ್ಷೇತ್ರಕ್ಕೆ ಹರಿದು ಬರಬೇಕು. ನಿಖರವಾಗಿ. ಕ್ಷೇತ್ರದ ಸ್ಥಳೀಯ ನಾಯಕನ ಬೆನ್ನಿಗೆ ರಾಜ್ಯದ ಅತ್ಯುನ್ನತ ಅಧಿಕಾರ ಕೇಂದ್ರವಿದ್ರೆ ಅಥವಾ ಅವರೇ ಆ ಅಧಿಕಾರ ಕೇಂದ್ರದ ಅತ್ಯಂತ ಆಪ್ತರಾಗಿದ್ರೆ ಸಹಜವಾಗಿಯೇ ಆ ಕ್ಷೇತ್ರಕ್ಕೆ ಆಡಳಿತ ಯಂತ್ರದ ಮನ್ನಣೆ ಸಿಗುತ್ತೆ. ವಿಧಾನಸೌಧದಲ್ಲಿನ ಕಡತಗಳು, ಅದರಲ್ಲೂ ಅರಣ್ಯ ಭೂಮಿ ಒತ್ತುವರಿ ತೆರವಿನಂತಹ ಕಾನೂನಾತ್ಮಕ ತೊಡಕುಗಳಿರುವ ಕಡತಗಳು ರೆಡ್ ಟೇಪ್ ಅಂದ್ರೆ ಕೆಂಪು ಪಟ್ಟಿಯ ಹಂಗಿಲ್ಲದೆ ವೇಗವಾಗಿ ಚಲಿಸ್ತವೆ. ಹಾಗಾಗಿ ವಿಶ್ಲೇಷಕರ ದೃಷ್ಟಿಕೋನದಲ್ಲಿ ಇಕ್ಬಾಲ್ ಹುಸೇನ್ ಅವರು ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಿರೋದು ಕೇವಲ ರಾಜಕೀಯ ನಿಷ್ಠೆಯ ಅಥವಾ ವ್ಯಕ್ತಿಪೂಜೆಯ ಪ್ರದರ್ಶನ ಅಲ್ಲ. ಬದಲಾಗಿ ದಶಕಗಳಿಂದ ಅಭಿವೃದ್ಧಿಯ ಮರೀಚಿಕೆಯಾಗಿದ್ದ ತಮ್ಮ ಕ್ಷೇತ್ರಕ್ಕೆ
ಬೃಹತ್ ಅನುದಾನ ಮತ್ತು ಯೋಜನೆಗಳನ್ನ ಎಳೆದು ತರುವ ಒಂದು ತಂತ್ರಗಾರಿಕೆ. ಆಡಳಿತಾತ್ಮಕ ಅಡೆತಡೆಗಳನ್ನ ನಿವಾರಿಸುವ ಒಂದು ಅತ್ಯಂತ ಲೆಕ್ಕಾಚಾರದ ಸ್ಥಳೀಯ ಅಭಿವೃದ್ಧಿಯ ತಂತ್ರಗಾರಿಕೆಯೂ ಹೌದು. ಆ ಮೂಲಕ ತಾವು ಕೊಟ್ಟ ಮನೆಯ ಮಗ ಎನ್ನೋ ಮಾತಿಗೆ ರಾಜ್ಯಮಟ್ಟದ ಅಧಿಕಾರದ ಬಲ ತುಂಬುವ ಪ್ರಯತ್ನ ಇದು. ಹೌದು, ಇದು ನಿಜಕ್ಕೂ ಆಸಕ್ತಿದಾಯಕ ಮತ್ತು ಅಷ್ಟೇ ವಾಸ್ತವಿಕವಾದ ಲೆಕ್ಕಾಚಾರ. ಅಂದ್ರೆ ಸ್ಥಳೀಯ ಸಂಪರ್ಕ ಅನ್ನೋದು ಜನರ ವಿಶ್ವಾಸ ಗೆಲ್ಲುವ ಮುಖವಾಡ ಆದ್ರೆ, ರಾಜ್ಯಮಟ್ಟದ ವಿಐಪಿ ನಾಯಕರ ಆಶ್ರಯ ಅನ್ನೋದು ಆ ವಿಶ್ವಾಸವನ್ನ ಉಳಿಸಿಕೊಳ್ಳಲು ಬೇಕಾದ ಅಭಿವೃದ್ಧಿ ಕಾರ್ಯಗಳಿಗೆ ಶಕ್ತಿ ತುಂಬುವ ಎಂಜಿನ್ ಆಗಿದ್ದಂತೆ. ಇವೆರಡೂ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡ್ತಿವೆ ಅನ್ನಬಹುದು. ಈ ಇಡೀ ರಾಜಕೀಯ ಪಲ್ಲಟವನ್ನು ಒಟ್ಟುಗೂಡಿಸಿ ನೋಡೋದಾದ್ರೆ, ರಾಮನಗರದಲ್ಲಿ ಈಗ ಅಭಿವೃದ್ಧಿಯನ್ನೇ ಒಂದು ಪ್ರಬಲ ಅಸ್ತ್ರವಾಗಿ, ಒಂದು ಹೊಸ ರಾಜಕೀಯ ನಿರೂಪಣೆಯಾಗಿ ಬಳಸಲಾಗ್ತಿದೆ ಅನ್ನೋದು ಸ್ಪಷ್ಟ. ಹೌದು, ದಶಕಗಳ ಕಾಲ ಕ್ಷೇತ್ರವನ್ನ ಆಳಿದ ಘಟಾನುಘಟಿಗಳ ವಿರುದ್ಧ ಕೇವಲ ವೇದಿಕೆ ಮೇಲಿನ ಆರೋಪ ಪ್ರತ್ಯಾರೋಪಗಳ ಮೂಲಕ ಅಲ್ಲ, ಬದಲಾಗಿ ಹಕ್ಕುಪತ್ರ ವಿತರಣೆ, ಉಪಗ್ರಾಮಗಳ ನಿರ್ಮಾಣ, ಕಾಣುವ ಅಭಿವೃದ್ಧಿ ಕಾರ್ಯಗಳ ಮೂಲಕವೇ ಗಟ್ಟಿ ಉತ್ತರ ನೀಡುವ ತಂತ್ರಗಾರಿಕೆ ನಡೀತಿದೆ. ಆದರೆ ಅಧಿಕಾರಕ್ಕಿಂತ ಅಭಿವೃದ್ಧಿ ಮುಖ್ಯ, ಭಾಷಣಗಳಿಗಿಂತ ಜನರ ದಿನನಿತ್ಯದ ಕಷ್ಟಗಳಿಗೆ ಸ್ಪಂದಿಸೋದು ಮುಖ್ಯ ಅನ್ನೋ ಈ ಹೊಸ ನಾಯಕರ ಮಾತು ಕೇವಲ ಮತ್ತೊಂದು ಚುನಾವಣೆ ಬರುವವರೆಗಿನ ತಾತ್ಕಾಲಿಕ ಮಂತ್ರ ಆಗ್ಬಾರ್ದು. ಹೌದು, ಅದು ನಿರಂತರ ಪ್ರಕ್ರಿಯೆ ಆಗಬೇಕು ಅನ್ನೋದು ಆ ಭಾಗದ ಸಾಮಾನ್ಯ ಜನರ ಅತಿ ದೊಡ್ಡ ಕಾಳಜಿ. ಖಂಡಿತ. ಹಳೆಯ ದೈತ್ಯ ನಾಯಕರ ಆಡಳಿತ ಶೈಲಿಯನ್ನ ಪ್ರಶ್ನಿಸ್ತಾ ಆ ವಿಐಪಿ ಸಂಸ್ಕೃತಿಯನ್ನ ಧಿಕ್ಕರಿಸಿ ಅಧಿಕಾರಕ್ಕೆ ಬಂದಿರುವ ಶಾಸಕರು ಭವಿಷ್ಯದಲ್ಲಿ ತಾವೇ ಆ ವಿಐಪಿ ಸಂಸ್ಕೃತಿಗೆ ಬಲಿಯಾಗದಂತೆ ಎಚ್ಚರ ವಹಿಸಬೇಕಾಗುತ್ತೆ. ಕೇವಲ ಆರಂಭಿಕ ಶೂರತ್ವದಂತೆ ಈ ಕಾರ್ಯಕ್ರಮಗಳನ್ನ ಸೀಮಿತಗೊಳಿಸದೆ ಮುಂದಿನ ದಿನಗಳಲ್ಲಿ ವಾಸ್ತವದಲ್ಲಿ ಎಷ್ಟರ ಮಟ್ಟಿಗೆ ಎಷ್ಟು ವೇಗವಾಗಿ ಮತ್ತು ಪಾರದರ್ಶಕವಾಗಿ ಇವುಗಳನ್ನ ಕಾರ್ಯರೂಪಕ್ಕೆ ತರ್ತಾರೆ ಅನ್ನೋದೇ ಅವರ ಮುಂದಿರೋ ಅತಿ ದೊಡ್ಡ ಆಡಳಿತಾತ್ಮಕ ಸವಾಲು. ಅರಣ್ಯ ಇಲಾಖೆಯ ತೊಡಕುಗಳನ್ನ ಸಂಪೂರ್ಣವಾಗಿ ನಿವಾಲಿಸಿ ಪ್ರತಿಯೊಬ್ಬ ಅರ್ಹ ರೈತನಿಗೂ ಹಕ್ಕುಪತ್ರ ಸಿಕ್ಕಿ ಅವರ ಬದುಕು ಹಸನಾದಾಗ ಮಾತ್ರ ಅವರು ಹೇಳಿಕೊಳ್ಳುವ ಆ ಮನೆಯ ಮಗ ಎನ್ನೋ ಬಿರುದಿಗೆ ನೈಜ ಬೆಲೆ ಬರುತ್ತೆ. ಇಲ್ಲವಾದ್ರೆ ಅದೂ ಕೂಡ ಇತಿಹಾಸದ ಪುಟಗಳಲ್ಲಿ ಮತ್ತೊಂದು ಭಗ್ನ ಭರವಸೆಯಾಗಿ ಉಳಿದುಬಿಡುತ್ತೆ. ಹೌದು. ಈ ಆಳವಾದ ವಿಶ್ಲೇಷಣೆಯ ಮೂಲಕ ನಮಗೆ ಅರ್ಥ ಆಗೋದೇನಪ್ಪ ಅಂದ್ರೆ, ನಮ್ಮ ರಾಜ್ಯದ ರಾಜಕೀಯದಲ್ಲಿ, ಅದರಲ್ಲೂ ಗ್ರಾಮೀಣ ಮತ್ತು ಅರೆನಗರ ಪ್ರದೇಶಗಳಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಅಭಿವೃದ್ಧಿ ಮತ್ತು ಸ್ಥಳೀಯ ಲಭ್ಯತೆಯೇ ನಾಯಕರ ಅಳತೆಗೋಲು ಆಗ್ತಿದೆ. ಆದರೆ ಆ ಗಾಳಿ ಶಾಶ್ವತವಾಗಿ ನಿಂತು ಹಳೆಯ ವ್ಯವಸ್ಥೆಯನ್ನ ಬೇರು ಸಹಿತ ಕೀಳುತ್ತದೆಯೋ ಅಥವಾ ಕೇವಲ ಋತುಮಾನದ ಬದಲಾವಣೆಯಂತೆ ಬಂದು ಹೋಗುತ್ತದೆಯೋ ಅನ್ನೋದನ್ನ ಕಾಲವೇ ನಿರ್ಧರಿಸಬೇಕು. ಖಂಡಿತ. ಕೊನೆಯದಾಗಿ ಈ ಇಡೀ ಚರ್ಚೆಯನ್ನ ಆಲಿಸ್ತಿರುವ ನಮ್ಮ ಕೇಳುಗರು ಒಂದು ವಿಚಾರವನ್ನ ಆಳವಾಗಿ ಯೋಚಿಸಬೇಕಿದೆ. ಯಾವುದೇ ರಾಜಕಾರಣಿಯು ಎಷ್ಟೇ ದೊಡ್ಡ ಪಕ್ಷದವನಾಗಿರ್ಲಿ, ತಾನು ದೂರದ ಬೆಟ್ಟವಲ್ಲ, ನಿಮ್ಮೂರಿನ ಮಣ್ಣಿನಲ್ಲಿ ಬೆಳೆದ ನಿಮ್ಮ ಮನೆಯ ಮಗ ಅಂತ ಬಿಂಬಿಸಿಕೊಂಡಾಗ ಜನರಿಗೆ ಅವರು ಭಾವನಾತ್ಮಕವಾಗಿ ಹತ್ರ ಆಗ್ತಾರೆ, ಒಂದು ಭರವಸೆ ಹುಡುತುತ್ತೆ ಅನ್ನೋದು ನಿಜ. ಆದರೆ ವಾಸ್ತವದ ನೆಲಗಟ್ಟಿನಲ್ಲಿ ನಿಂತು ನೋಡಿದಾಗ ಹಳ್ಳಿಗಳ ದಶಕಗಳ ಹಳೆಯ ಆಡಳಿತಾತ್ಮಕ ಕಗ್ಗಂಟುಗಳನ್ನ ಬಿಡಿಸಲು, ಉದಾಹರಣೆಗೆ ಅರಣ್ಯ ಭೂಮಿ ಒತ್ತುವರಿ ತೆರವು ಅಥವಾ ನೀರಾವರಿಗೆ ಬೇಕಾದ ಬೃಹತ್ ಅನುದಾನಗಳನ್ನ ತರೋಕೆ ಇದೇ ಮನೆಯ ಮಗನಿಗೆ ರಾಜ್ಯಮಟ್ಟದ ದೈತ್ಯ ವಿಐಪಿ ನಾಯಕರ ಆಶ್ರಯ, ಅವರ ಕೃಪಾಕಟಾಕ್ಷ ಅನಿವಾರ್ಯ ಆಗುತ್ತೆ. ಹೌದು. ಹಾಗಾದರೆ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸ್ಥಳೀಯ ಸಂಪರ್ಕ ಮತ್ತು ಮೇಲ್ಮಟ್ಟದ ಅಧಿಕಾರದ ಹಸಿವು ಇವೆರಡನ್ನೂ ಬೇರ್ಪಡಿಸಿ ನೋಡಲು ಸಾಧ್ಯವೇ ಇಲ್ವಾ? ಹಳೆಯ ವಿಐಪಿ ಸಂಸ್ಕೃತಿಯನ್ನ ಟೀಕಿಸ್ತಲೇ ಕೆಲಸಗಳನ್ನ ಮಾಡಿಸ್ಕೊಳ್ಳೋಕೆ ಇನ್ನೊಂದು ಬಗೆಯ ವಿಐಪಿ ಸಂಸ್ಕೃತಿಯನ್ನ ಅಪ್ಕೊಳ್ಳೇಬೇಕಾದ ಅನಿವಾರ್ಯತೆ ನಮ್ಮ ವ್ಯವಸ್ಥೆಯಲ್ಲಿದೆಯಾ? ಇದು ನಿಜಕ್ಕೂ ಯೋಚಿಸಬೇಕಾದ ಪ್ರಶ್ನೆ. ಹಾಗಿದ್ದಲ್ಲಿ ಈ ಮನೆಯ ಮಗ ಅನ್ನೋದು ವಾಸ್ತವವಾಗಿ ಕೇವಲ ಜನರನ್ನ ಮತ್ತು ಮೇಲ್ಮಟ್ಟದ ಅಧಿಕಾರವನ್ನ ಬೆಸೆಯಲು ಬಳಸುವ ಒಂದು ಭಾವನಾತ್ಮಕ ಸೇತುವೆ ಅಷ್ಟೇನಾ? ಈ ಪ್ರಶ್ನೆಗೆ ತಕ್ಷಣದ ಉತ್ತರ ಇಲ್ಲ. ಆದರೆ ನಮ್ಮ ಸುತ್ತಮುತ್ತ ನಡೆಯುವ ರಾಜಕೀಯ ಬೆಳವಣಿಗೆಗಳನ್ನು ನೋಡುವ ದೃಷ್ಟಿಕೋನವನ್ನು ಇದು ಖಂಡಿತ ವಿಸ್ತರಿಸುತ್ತೆ. ಈ ಬಗ್ಗೆ ಸ್ವಲ್ಪ ಯೋಚಿಸಿ. ಮತ್ತೊಂದು ಕುತೂಹಲಕಾರಿ ಮತ್ತು ವಿಚಾರಪ್ರಚೋದಕ ವಿಷಯದ ಆಳವಾದ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ.